ಈಗ ಕ್ಯಾಪ್ಸಲನ್ನು ಅಲ್ಲಿ ತಂದು ಇಡ್ತಾ ಇರುವಂಥ ದೃಶ್ಯವನ್ನು ಈಗ ನಾವು ಗಮನಿಸ್ತಾ ಇದ್ವಿ. ಒಂದಷ್ಟು ವಿಚಾರಗಳಿತ್ತು ಸರ್. ಒಂದು ಕಡೆ ನಮ್ಮೊಂದಿಗೆ ಇಬ್ಬರು ಸೈಂಟಿಸ್ಟ್ಗಳಿದ್ದಾರೆ. ಒಂದು ಕಡೆ ಕೃಷ್ಣಮೂರ್ತಿ ಸರ್, ಮತ್ತೊಂದು ಕಡೆ ಬಿಂದಗಿ ಸರ್ ಇದ್ದಾರೆ. ಬಿಂದಗಿ ಸರ್, ಈಗ ನನಗೆ ಒಂದು ಡೌಟ್ ಬಂದಿದ್ದು, ಇದು ನಮಗೆ ಯಾವ ಥರ ಕಂಡು ಬರ್ತಾ ಇದೆ ಅಂತಾರೆ, ನಾವು ಲಾಸ್ಟ್ ಟೈಮ್ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಯಾವಾಗ ಸುನೀತಾ ವಿಲಿಯಮ್ಸ್ ತಂಡವು ಕೂಡ ಇದೇ ರೀತಿಯಾಗಿ ಆಗಮಿಸಿತ್ತು. ಅದು ಡೇ ಟೈಮ್ ಇತ್ತು, ಹಾಗಾಗಿ ಅದೆಲ್ಲವೂ ಕೂಡ ನಮ್ಗೆ ಕಾಣಿಸ್ತದೆ. ಸ್ವಲ್ಪ ಅಲ್ಲಿ ಕತ್ಲಿದೆ, ಅದು ನೈಟ್ ಟೈಮಲ್ಲಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಒಂದೇನೆಂದರೆ ಸುನೀತಾ ವಿಲಿಯಮ್ಸು ಸುಮಾರು 9 ತಿಂಗಳು ಅಂತರಿಕ್ಷದಲ್ಲಿ ಕಳೆದಿದ್ರು ಅವರು. ಅದು ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಕಳೆದ್ರು. ಬಟ್ ಏನೇ ಕಾರಣ ಇರಲಿ, ಬಟ್ ಅವರು 9 ತಿಂಗಳು ಕಳೆದಿದ್ದರಿಂದ ಅವರ ದೈಹಿಕವಾಗಿ ಮಾನಸಿಕವಾಗಿ ಸುಮಾರು ಪರಿಣಾಮ ಆಗಿತ್ತು. ಇಲ್ಲಿ ನಮ್ಮ ಶುಭಾಂಶು ಶುಕ್ಲಾ ಅವರ ಟೀಮು ಕೇವಲ 18 ದಿವಸ ಮಾತ್ರ ಕಳೆದಿರೋದ್ರಿಂದ ಹೀಗಾಗಿ ಇದೊಂದು ಶಾರ್ಟ್ ಮಿಷನ್, ಅವರಿಗೆ ಅಷ್ಟೊಂದು ಪರಿಣಾಮ ಆಗಿರೋದಿಲ್ಲ. ಹೀಗಾಗಿ ಇದರಿಂದ ಏನಾಗುತ್ತೆ ಅಂದರೆ ಇವ್ರ ರಿಹ್ಯಾಬಿಲಿಟೇಷನ್ ಬೇಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವ್ರನ್ನ ಈಗ ಒಂದು ಪುನಶ್ಚೇತನ ಶಿಬಿರಕ್ಕೆ ಕರ್ಕೊಂಡು ಹೋದ್ಮೇಲೆ ಅವರಿಗೆ ಹಂತ ಹಂತವಾಗಿ ಟ್ರೈನಿಂಗ್ ಕೊಡ್ತಾರೆ, ರಿಹ್ಯಾಬಿಲಿಟೇಷನ್. ಅದಕ್ಕೆ ಅದು ಹಂತ ಹಂತವಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬ್ಯಾಕ್ ಟು ನಾರ್ಮಲ್. ಈಗ 90 ದಿನಕ್ಕೂ 18 ದಿನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. 9 ತಿಂಗಳು ಅವ್ರು 9 ತಿಂಗಳು 9 ತಿಂಗಳು, ಇವರು 18 ದಿನ. ಹೌದು, 443 ಗಂಟೆ. ಹೌದು ಸರ್. ಈಗ ಅವರ ಮನಸ್ಥಿತಿಗೂ ಇವರ ಮನಸ್ಥಿತಿಗೂ ಏನಿರುತ್ತೆ ವ್ಯತ್ಯಾಸಗಳು? ಈಗ ಸರ್ ಹೇಳ್ತಾ ಇದ್ರು, ಬಿಂದಗಿ ಸರ್, ಅಜಗಜಾಂತರ ಇರುತ್ತೆ ಅಂತೇಳಿ, ಅವರ ದೇಹದಲ್ಲಿ ಒಂದಷ್ಟು ವ್ಯತ್ಯಾಸಗಳಿರುತ್ತೆ ಅಂತೇಳಿ. ಈಗ ಇವರ ದೇಹದ ಸ್ಥಿತಿ ಯಾವ ರೀತಿಯಾಗಿರುತ್ತೆ? ಇವರನ್ನು ಈಗ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕರ್ಕೊಂಡೋದಾಗ ಅಲ್ಲಿ ಯಾವ ಥರ ಆಗುತ್ತೆ, ಅದನ್ನು ಕ್ಲಿಯರ್ ಮಾಡಿಬಿಡಿ ಸರ್. ಆಮೇಲೆ ಈ ಒಳಗಡೆ ಅಲ್ಲಿಗೆ ಹೋಗಿ ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿ ಏನೆಲ್ಲ ಅವರು ಒಂದಷ್ಟು ತಯಾರಿಯನ್ನು ಮಾಡಿದರು, ಅಲ್ಲಿ ಏನೆಲ್ಲ ಸ್ಟಡಿಯನ್ನು ಮಾಡಿದರು, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸರ್. 2 ವಿಚಾರನೂ ಮಾತಾಡೋಣ. ಈಗ ತಾವು ಸ್ಕ್ರೀನಲ್ಲಿ ನೋಡ್ತಿರೋ ಒಂದು ಸಣ್ಣ ವಿಚಾರ ಒಂದೊಂದು ಹೇಳ್ಕೊಂಬಿಟ್ಟು, ಈಗ ಅದೇನಾಯಿತು ಅಂದರೆ ಸಮುದ್ರಕ್ಕೆ ಬಂದು ಇಳಿತು. ಸಮುದ್ರಕ್ಕೆ ಬಂದ್ರ ಮೇಲೆ ಆ ಕಡೆ ಈ ಕಡೆ 2 ಬೋಟ್ ಬಂದುಬಿಟ್ಟು ಅದನ್ನು ಸೆಕ್ಯೂರ್ ಮಾಡಿದರು, ಅದಕ್ಕೆ ಬೆಲ್ಟ್ ಹಾಕಿದರು, ಅದೇನು ಲಿಫ್ಟ್ ಮಾಡೋದಕ್ಕೆ ಸಪೋರ್ಟಿಗೆ. ಅದನ್ನು ಶೇನನ್ಸ್ ಓಷನ್ ಕ್ರಾಫ್ಟ್ ಏನಿದೆ ಶಿಪ್ ಮೇಲೆ ತಂದು ಇಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಆ ಕಡೆ ಈ ಕಡೆ ಆ ಕಡೆ ಒಂದು ಜನ ಓಡಾಡ್ತಿರ್ತಾರಲ್ಲಿ. ಅದು ಒಂದು ಮೆಕ್ಯಾನಿಕಲ್ ಆಗಿ ಒಂದು ಸೆಕ್ಯೂರ್ ಮಾಡೋದೊಂದು. ಸೆಕೆಂಡನೇದಾಗಿ ಆ ಡ್ರೇಕೋ ಥ್ರಸ್ಟರ್ಸ್ಗಳದ್ದು ಕೆಲವೊಂದು ಲಿಕ್ವಿಡ್ ಫ್ಯೂಲ್ ಇರುತ್ತೆ, ಲೀಕೇಜ್. ಅದನ್ನು ಸ್ವಲ್ಪ ಅವ್ರ ನೋಡಿ ಆಗ ವಾಶ್ ಮಾಡ್ತಾ ಇದ್ದಾರೆ, ಆ ಕಡೆ ಈ ಕಡೆ ವಾಶ್ ಮಾಡ್ತಾ ಇದ್ದಾರೆ. ಅದೆಲ್ಲ ಯಾಕೆಂದರೆ ಅದು ಕೆಮಿಕಲ್, ಅದು ಹಾನಿಕಾರಕ ಕೆಮಿಕಲ್ ಅದೇ ನೋಡಿ, ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ಮಾಡೋದ್ರ ಮೇಲೆ ನೆಕ್ಸ್ಟ್ ಇಲ್ಲಿ ಹ್ಯಾಚ್ ಓಪನ್ ಮಾಡೋದು. ನಮ್ಮ ನೆಕ್ಸ್ಟ್ ಮೈಲ್ ಸ್ಟೋನ್ ನೋಡೋದು ಹ್ಯಾಚನ್ನು ಓಪನ್ ಮಾಡಬೇಕು. ಇನ್ನೂ ಓಪನ್ ಮಾಡಿಲ್ಲ. ಅಲ್ಲಿ 4 ಜನ ಕೂತಿದ್ದಾರೆ ಅಲ್ಲಿ. ಇನ್ನು ಅಲ್ಲಿ ನೆಕ್ಸ್ಟ್ ಓಪನ್ ಮಾಡ್ತಾರೆ. ಅಲ್ಲಿಗೆ ಬಂದಾಗ ಆಗ ಓಪನ್ ಮಾಡ್ಬೇಕಾದ್ರೆ ಮಾತಾಡೋಣ. ಸ್ಯಾನಿಟೈಸ್ ಆಗ್ತಾ ಇರೋದು, ಸ್ಯಾನಿಟೈಸರ್, ಅದು ಕೆಮಿಕಲ್ ಆಗ್ತಾ ಇದ್ರಲ್ಲ, ಅದು ಸ್ಯಾನಿಟೈಸ್ ಅನ್ನೋ ಟರ್ಮು. ಸ್ಯಾನಿಟೈಸೇಷನ್ ಇಸ್ ಎ ಟರ್ಮ್ ಯೂಸ್ಡ್ ಫಾರ್ ಕೆಮಿಕಲ್ ಡಿಸ್ಟ್ರಕ್ಷನ್ ಆಫ್ ಬ್ಯಾಕ್ಟೀರಿಯಾ. ಇದು ಕ್ಲೀನಿಂಗ್ ಕೆಮಿಕಲ್ ಕ್ಲೀನ್ ಮಾಡೋದು. ಇದು ಅಂದರೆ ಫ್ಯೂಯಲ್ ಇರುತ್ತೆ, ಡ್ರಾಕೋ ಥ್ರಸ್ಟರ್ಸ್ಗಳು ಇರ್ತಾವಲ್ಲ, ಆ ಫ್ಯೂಯಲ್ಗಳು ಈ ಕೆರೋಸಿನ್ ಇರ್ಬೋದು, ಇಲ್ಲಿ ಕೆರೋಸಿನ್ ಬರಲ್ಲ, ಬೇರೆ ಫ್ಯೂಯಲ್ ಬರುತ್ತೆ. ಅದು ಮನುಷ್ಯನಿಗೆ ಹಾನಿಕಾರಕ. ಈಗ ಅಲ್ಲಿ ಅದು ಓಪನ್ ಮಾಡ್ತಿರೋದು, ಅದು ಸೆಂಟ್ರಲ್ ಕಾಣುತ್ತೆ. ಕೆಳಗೆಲ್ಲ ಕ್ಲೀನ್ ಮಾಡಿದ್ದಾರೆ, ಆ ಮೇಲ್ಗಡೆ ಓಪನ್ ಮಾಡ್ತಾರೆ. ಆ ಹ್ಯಾಚ್ ನಿಮಗೆ ಕಾಣುತ್ತೆ, ಅಲ್ಲಿ ಡೋರ್ ಇದೆ ನಿಮಗೆ. ಅಲ್ಲಿ ಏನೋ ಒಂದು ಡೋರ್ ಶೇಪಲ್ಲಿ ಸ್ವಲ್ಪ ಸ್ಕ್ವಯರು ಆ ಶೇಪಲ್ಲಿ ಇದೆ, ಆ ಶೇಪಲ್ಲಿ ಡೋರ್ ಇದೆ, ಅದನ್ನು ಓಪನ್ ಮಾಡ್ತಾರೆ. ಈಗ ಅದಕ್ಕೇನೇನು ಬೇಕು ಆ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ. ತಾವು ಆಗೊಂದು ಪ್ರಶ್ನೆ ಕೇಳಿದ್ರಿ, ಸುನೀತಾ ವಿಲಿಯಮ್ಸ್ ವರ್ಸಸ್ಸು ಶುಭಾಂಶು ಶುಕ್ಲಾ, ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಸುಧೀಂದ್ರ ಬಿಂದಿಗರು ಹೇಳಿದರು. ಅದು ನಾನು ತುಂಬ ಕೂಡ ಒಪ್ತೀನಿ. ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ 2 ಒಂದೇ. ಅವರು ತುಂಬ ಆರ್ಬಿಟ್ಸ್ ಮಾಡಿದರು, ಇವರು ಸ್ವಲ್ಪ ಕಡಿಮೆ ಆರ್ಬಿಟ್ಸ್ ಮಾಡಿದರು. ಅರ್ಥನೇ ಸುತ್ತೋಡಿದ್ರು, ಇಬ್ಬರು ಅರ್ಥನೇ ಸುತ್ತೋಡಿದ್ರು. ಇಬ್ಬರು ರಾಕೆಟಲ್ಲೇ ಮೇಲೆ ಹೋದರು. ಹೋಗಿದ್ದ ಡಿಸ್ಟೆನ್ಸು ಅಷ್ಟೇ 400 ಕಿಲೋಮೀಟ್ರು, ಬಂದಿದ್ದು ವಾಪಸ್ ಅಲ್ಲಿಗೆ ಭೂಮಿಗೆ. ಆದರೆ ಫಿಸಿಯಾಲಜಿ ಮತ್ತು ನರ್ವಸ್ ಸಿಸ್ಟಮ್ ಮೇಲೆ ಸುನೀತಾ ವಿಲಿಯಮ್ಸ್ಗೆ ಬಹಳಷ್ಟು ಪರಿಣಾಮ ಆಗಿದೆ. ಇವರು ಕೇವಲ 18 ದಿವಸ, ಅವರು 9 ತಿಂಗಳು. 9 ತಿಂಗಳಕ್ಕಿಂತ ಆ್ಯಕ್ಚುಲಿ ರಷ್ಯನ್ ಒಬ್ಬ ಆಸ್ಟ್ರೋನಾಟು 1 ವರ್ಷ ಇದ್ದಾರೆ. ಆ 1 ವರ್ಷ ಇದ್ದಿದ್ದು ಉದ್ದೇಶ 1 ವರ್ಷ ಇರಬೇಕು ಅಂತ ಇದ್ದಿದ್ದು. ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ 1 ವರ್ಷ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ದೇ ಅಲ್ಲ ಅವರು. ಟೆಕ್ನಿಕಲ್ ಬೋಯಿಂಗ್ ಸ್ಪೇಸ್ ಕ್ರಾಫ್ಟು ಬರೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಅನ್ಸೇಫ್ ಅಂತ ಹೇಳ್ಬಿಟ್ಟು ಅದು ವಾಪಸ್ ಖಾಲಿ ಬಂತು. ಇವರನ್ನು ಪುನಃ ಮತ್ತೊಂದು ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಮಾಡಿಬಿಟ್ಟು ಅವ್ರು ಕರ್ಕೊಂಬರ್ಬೇಕಾದ್ರೆ 9 ತಿಂಗಳು ಆಯಿತು.
ಹಾಗಾಗಿ ಅವರು ದೈಹಿಕವಾಗಿ ಬಹಳಷ್ಟು ಅವರಿಗೆ ಪರಿಣಾಮ ಆಗಿದೆ. ಏನಕ್ಕೆ ವೆಯ್ಟ್ ಮಾಡ್ತಾರದೀಗ? ಈಗ ಇದರಲ್ಲಿ ಈಗ ಅಲ್ಲಿ ಮೆಕ್ಯಾನಿಕಲಾಗಿ ಸೆಕ್ಯೂರ್ ಆಗಿದೆ ಅಂತ ಒಂದು ಚೆಕ್ಕು, ಎರಡನೇ ಸ್ಯಾನಿಟೈಸೇಷನ್ ಒಂದು ಚೆಕ್ಕು, ಅದೇ ಕೆಮಿಕಲ್ಲು, ಅವೆರಡು ಮುಖ್ಯ ಆದ್ರ ಮೇಲೆ ಈಗ ಏನು ಮತ್ತೆ ಒಂದು ಪ್ರೊಸೀಜರ್ ಇದೆ, ಒಂದು ಸಣ್ಣ ಪ್ರೊಸೀಜರ್ ಇದೆ, ಅದಾದ್ರ ಮೇಲೆ ಈಗ ನಿಮ್ಮನ್ನು ಓಪನ್ ಮಾಡ್ತಾರೆ. ಏನು ಪ್ರಕ್ರಿಯೆ ಅದು? ಇಲ್ಲಿ ಏನಾಗಿದೆ ಅಂದರೆ ಈಗ ನಾಸಾದಿಂದ ಅವರಿಗೆ ಒಂದು ಕ್ಲಿಯರೆನ್ಸ್ ಬೇಕು. ಇಲ್ಲಿ ಅವರು ಡೋರ್ ಓಪನ್ ಮಾಡೋರಿಗೆ ಭಾಳಷ್ಟು ವಿಚಾರಗಳನ್ನ ಯಾರು ಬಿಟ್ಕೊಡಲ್ಲ, ಹೇಳೋದಿಲ್ಲ, ನಾನು ಪ್ರಶ್ನೆ ಮಾಡೋಗೂ ಇಲ್ಲ. ಅದು ನಾವು ಕಳಿಸಿರೋ ವ್ಯಕ್ತಿನ ಯಾಕೆ ಆ ಶಿಪ್ಪಲ್ಲಿ ಕಳಿಸಿದ್ವಿ ಅಂತಂದರೆ ಅವೆಲ್ಲ ಪತ್ತೆ ಮಾಡ್ಕೊಂಬರ್ಲಿ, ಒಂದು ತಿಳುವಳಿಕೆ ಅಧ್ಯಯನವನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಮಾಡಿದ್ದಾರೆ. ನಾಸಾದವರು ಬಿಟ್ಕೊಡಲ್ಲ. ಏನೇನು ಅಧ್ಯಯನ ಮಾಡಿದ್ದಾರೆ ಅಂತೇಳಿ ಅಲ್ಲ, ಅದು ಬಿಟ್ಕೊಡೋದಿಲ್ಲ. ಯಾಕೆ ಅಷ್ಟು ಗೌಪ್ಯತೆಯನ್ನು ಕಾಪಾಡಲೇಬೇಕಾದಂಥ ಅನಿವಾರ್ಯತೆ ಯಾವ ಕಾರಣಕ್ಕೋಸ್ಕರ? ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಟು ವಾಟ್ ಯು ಟಾಕಿಂಗ್. ಒಂದು ರಿಸರ್ಚು, ಒಂದು ಆಪರೇಷನ್ನು. ರಿಸರ್ಚನ್ನ ಬಿಟ್ಕೊಡ್ತಾರೆ, ಆಪರೇಷನ್ ವೈಸ್ ಬಿಟ್ಕೊಡಲ್ಲ. ಅವ್ರದ್ದು ನಮ್ಮ IP ಅಂತ ಹೇಳಿ ಬಿಟ್ಕೊಡಲ್ಲ. ರಿಸರ್ಚ್ ಆ್ಯಂಡ್ ಆಪರೇಷನ್. ರಿಸರ್ಚ್ ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಿಟ್ಕೊಡಲ್ಲ, ರಿಸರ್ಚ್ ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಬಿಟ್ಕೊಡ್ತಾರೆ ಅಂತ ನೀವು ಅದು ಬಿಟ್ಕೊಡ್ತಾರೆ. ಇದು ನೀವು ಮಾತಾಡ್ತಾ ಇರೋದು ಆಪರೇಷನ್ ಆಫ್ ಎ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್, ಬಿಟ್ಕೊಡಲ್ಲ. ಸ್ಪೇಸ್ ಎಕ್ಸು ಪೇಟೆಂಟೇ ಫೈಲ್ ಮಾಡಲ್ಲ. ಅವ್ರು ಹೊಸದಾಗಿ ಏನಾದ್ರು ಕಂಡಿಡಿದ್ರೆ ಪೇಟೆಂಟು ಕೂಡ ಫೈಲ್ ಮಾಡಲ್ಲ ಅವರು. ಯಾಕೆ ಪೇಟೆಂಟ್ ಫೈಲ್ ಮಾಡಲ್ಲ ಅಂತಂತಂದರೆ, ಪೇಟೆಂಟ್ ಫೈಲ್ ಮಾಡಿದ್ರೆ ಚೈನಾದವರು, ಇಂಡಿಯಾದವರು, ಯುರೋಪ್ ಅವರು ಏನು ಕಂಡಿಡಿದ್ರು ಅಂತ ಅಂದ್ಕೊಂಡ್ಬಿಟ್ಟು ರಿವರ್ಸ್ ಇಂಜಿನಿಯರ್ ಮಾಡ್ತಾರೆ ಅಂತೇಳಿ ಪೇಟೆಂಟ್ ಕೂಡ ಫೈಲ್ ಮಾಡಲ್ಲ ಅವರು. ಅಂದರೆ ಈ ಫೀಲ್ಡ್ ಆ ಥರ ಇದೆ. ಈಗ ನೋಡಿ ಬರ್ತಿದ್ದಾರೆ, ಆದರೂ ಸ್ವಲ್ಪ ಒಳಗಡೆ ನೀರೆಲ್ಲ ಚೆಲ್ತದೆ ಕೆಳಗಡೆ. ಸೆಕ್ಯೂರ್ ಆಗಬೇಕಿನ್ನು, ಮೆಕ್ಯಾನಿಕಲಿ ಸೆಕ್ಯೂರ್ ಆಗಿ ಒಂದೊಂದೇ ಸ್ಟೆಪ್ಪಲ್ಲಿ ತೆಗಿತಾರೆ. ಈಗ ಅವರು 4 ಜನನ ಹೊರಗೆ ಕರ್ಕೊಂಬರ್ಬೇಕು. ಈಗ ನಿಮ್ಮ ಹತ್ರ ಒಂದು ಮಾಡೆಲ್ಗಳಿದ್ದಾವೆ ಇಲ್ಲಿ. ಹೌದು, ಮಾಡೆಲ್ಗಳು ಅದು ಸೇಮ್ ಅದೇ ಥರ ಇದೆ. ಸೊ ಅದನ್ನು ಮಾಡೆಲ್ ತೋರಿಸ್ಕೊಂಡು ಅಲ್ಲಿಂದ ಇಲ್ಲಿದ್ದು ಎರಡನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಈಗ ನೋಡಿ ಅಲ್ಲಿ ಸಿಂಪಡಣೆ ಮಾಡ್ತಾ ಇರೋದು ಅದೇನಾ ನೀವು ಹೇಳಿದ್ದೀರಾ? ಏನಾಗುತ್ತೆ ಅಂದರೆ ಇಲ್ಲಿ ಆ ಡ್ರೇಕೋ ಥ್ರಸ್ಟಸ್ ಅಂತ ಹೇಳ್ಬಿಟ್ಟು RCS ಥ್ರಸ್ಟಸ್ ಅಂತ, ನಾವು ರಿಯಾಕ್ಷನ್ ಕಂಟ್ರೋಲ್ ಥ್ರಸ್ಟಸ್ ಅಂತ ಹೇಳ್ಬಿಟ್ಟು ಆರ್ಬಿಟಲ್ಲಿ ಸಣ್ಣ ಇಂಜಿನ್ಗಳು, ಅವನ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡ್ತೀವಿ, ಆರ್ಬಿಟಲ್ಲಿ ಮೂವ್ ಮಾಡೋಕ್ಕೆ X ಆ್ಯಕ್ಸಿಸ್, Y ಆ್ಯಕ್ಸಿಸ್, Z ಆ್ಯಕ್ಸಿಸ್, ಆ 3 ಆ್ಯಕ್ಸಿಸಲ್ಲಿ ನಾವು ಮೋಷನ್ ಮಾಡೋದಕ್ಕೆ, ವೆಲಾಸಿಟಿ ಚೇಂಜ್ ಮಾಡೋದಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ. ಹೈಪೋರ್ಗೋಲಿಕ್ ಫ್ಲೂಯಿಡ್ UDMH ಇಲ್ಲ MMH ಈ ಥರ ಕೆಮಿಕಲ್ಗಳನ್ನು ಯೂಸ್ ಮಾಡಿರ್ತೀವಿ. ಅದು ಭಾರಿ ಹೆಲ್ಪ್ಫುಲ್ ಫಾರ್ ಆಪರೇಷನ್ ಆಫ್ ದಿ ಸ್ಪೇಸ್ ಕ್ರಾಫ್ಟ್. ಬಟ್ ಮನುಷ್ಯನಿಗೆ ಅದು ಕಾರ್ಸಿನೋಜೆನಿಕ್ ಅಂತಂತಂದರೆ ಎಲ್ಲ ರೀತಿ ಕೆಟ್ಟದು. ಈ ನೈಟ್ರಿಕ್ ಆ್ಯಸಿಡ್ ಥರ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದೆಲ್ಲ ಕ್ಲೀನ್ ಮಾಡ್ತಾರೆ, ಯಾಕೆಂದರೆ ಹೊರಗೆ ಬರಬಾರ್ದು ಅಂತ. ಮೋಸ್ಟ್ಲಿ ಈಗ ತೆಗೆಯೋ ಪ್ರಕ್ರಿಯೆ ನಡೀತಾ ಇದೆ. ಬೈ ದ ವೇ, ನೀವು ಏನು ಆಪರೇಷನ್ಸ್ ನಾನು ಹೇಳಿದ್ನಲ್ಲ, ಭಾಳಷ್ಟು ವಿಚಾರನ ಬಿಟ್ಕೊಡಲ್ಲ, ಯಾರು ಬಿಟ್ಕೊಡಲ್ಲ. ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಮಾಡ್ತಿದ್ದಾರೆ ಅಲ್ಲಿ, ಅದು ಕ್ಲೀನಾಗಿ ಒರೆಸಿ ಅದನ್ನು ನೀಟ್ ಮಾಡ್ತಾರೆ ಅಲ್ಲಿ. ಆದರೆ ಈಗ ಅವರು ಒಳಗಡೆ ಇರೋ 4 ಜನ ಈಗ ಅವರನ್ನು ಹೊರಗಡೆ ಕರ್ಕೊಂಬರ್ತಾರೆ. ಹೊರಗಡೆ ಕರ್ಕೊಂಬಂದಾದ್ಮೇಲೆ ವಾಟ್ ನೆಕ್ಸ್ಟ್? ನೇರವಾಗಿ ಅವ್ರನ್ನ ರಿಹಾಬಿಲಿಟೇಷನ್ ಸೆಂಟರ್ ಕಳಿಸ್ತಾರಾ, ಅಥವಾ ಅವರು ಅಧ್ಯಯನ ಏನೇನು ಮಾಡ್ತಾರೆ ಎಲ್ಲವೂ ಕೂಡ ಮೆಸೇಜ್ ಕೊಟ್ಟಿರ್ತಾರೆ? ಒಂದು ಸ್ಮಾಲ್ ಮೆಡಿಕಲ್ ಚೆಕಪ್ ಇರುತ್ತೆ ಅವರಿಗೆ. ಮೆಡಿಕಲ್ ಚೆಕಪ್ ಇಮಿಡಿಯೇಟ್ಲಿ ಅವ್ರದ್ದು ಬಾಡಿ ಪ್ಯಾರಾಮೀಟರ್ಸ್, ವೈಟಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದು ಮಾಡಿದ ಮೇಲೆ ನಂತರ ಅವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಆಮೇಲೆ ಅವ್ರದ್ದು ರೀಕಂಡೀಷನಿಂಗ್ ಡಿಪೆಂಡ್ಸ್ ಆನ್ ದೇರ್ ಫಿಸಿಕಲ್ ಕಂಡೀಷನ್ ನೋಡಿಬಿಟ್ಟು 1 ವಾರ 10 ದಿವಸ ಆಗ್ಬೋದು ಅವ್ರಿಗೆ ವಾಪಸ್ಸು ಅವ್ರ ಮನೆಗೆ ಹೋಗಬೇಕಾದ್ರೆ. ಸೊ 10 ದಿವಸವರೆಗೂ ಅವರು ಹಂತವಾಗಿ ಒಂದು 2-3 ಹಂತದಲ್ಲಿ ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡ್ತಾರೆ. ಕಂಟಿನ್ಯೂಸ್ ಕಂಪ್ಲೀಟ್ ಒಂದು ವೈದ್ಯರ ತಂಡ ಇರುತ್ತೆ ಅಲ್ಲಿ, ಅವ್ರನ್ನ ಸಂಪೂರ್ಣವಾಗಿ ಚೆಕಪ್ ಮಾಡಿ. ಮತ್ತು ಬಟ್ ಏನಂದರೆ ಇದು ಆಫ್ಟರ್ ಎಫೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. 1 ವಾರ ರಿಹ್ಯಾಬಿಲಿಟೇಷನ್ ಮಾಡಿದರೂ ಕೂಡ ಸುಮಾರು ತಿಂಗಳಾನುಗಟ್ಟಲೆ ಅವರು ಅದನ್ನು ಮನೆಯಲ್ಲಿ ಇದ್ಕೊಂಡು ಅವರು ರಿಕೂಪ್ ಮಾಡ್ಕೋಬೇಕು. ಆ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಸದ್ಯದಲ್ಲಿ 1 ವಾರ ಮಾತ್ರ ಇಂಟೆನ್ಸಿವ್. ಬರ್ತೀನಿ ವೀಕ್ಷಕ, ನೋಡಿ ಈಗ ನೀವು ನೋಡ್ತಾ ಇರ್ಬೋದಲ್ಲಿ ಅದನ್ನು ಆ ಡೋರನ್ನು ಓಪನ್ ಮಾಡುವಂಥ ಪ್ರಕ್ರಿಯೆಗಳು. ಈಗ ನೋಡಿ, ಈಗ ಅದನ್ನು ಓಪನ್ ಮಾಡಿದ್ರಿ. ಈಗ ನೋಡಿ ಅಲ್ಲಿ ಒಳಗಡೆ ಇರೋನು ಕೂಡ ನಿಮಗೆ ತೋರಿಸ್ತಾರೆ. 4 ಜನ ಅಷ್ಟೇ ಇದ್ದಾರೆ, ಬೇರೆ ಕಡೆ ಬೇರೆ ಟೀಮ್ ಕೂಡ ಇದ್ದಾರೆ. ಆ 4 ಜನರ ಆ ಒಂದು ತಂಡ ಏನಿದೆಯಲ್ಲ, ಆ ತಂಡದ ಕೆಲಸ ಏನು,
ಜೊತೆಗೆ ಒಳಗಡೆ ಇರುವಂಥವ್ರಿಗೆ ಹೊರಗಡೆ ಕರ್ಕೊಂಬರ್ತಾರೆ ನೋಡಿ. ಈಗ ಓಪನ್ ಆಗಿದೆ, ಆ ಡೋರನ್ನು ಓಪನ್ ಮಾಡೋದು